ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ವಿಡಿಯೋದಲ್ಲಿ ಕನ್ನಡ 49 ಎಜುಕೇಷನಲ್ ಯೂಟ್ಯೂಬ್ ಇದೆಯಲ್ಲೋ ಇದು ನನ್ನ ಯೂಟ್ಯೂಬ್ ಚಾನಲ್ ಆಗಿದೆ. ನಾನು ಈ ವಿಡಿಯೋದಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂತಹ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ HSTR ಆಗಿರ್ಬೋದು, GPSTR ಆಗಿರ್ಬೋದು ಮತ್ತು PSTR ಎಕ್ಸಾಮ್ಗಳಿಗೆ ಏನಪ್ಪ ಅಂದರೆ ಪ್ರಮುಖವಾಗಿ ಬುಕ್ ಲಿಸ್ಟ್ ಆಗಿರ್ಬೋದು ಮತ್ತು ಯಾವ ರೀತಿ ಎಕ್ಸಾಮ್ ಪಾಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಹೋಗಿದ್ದೀನಿ ಮತ್ತು ಸಿಲೆಬಸ್ ಕೂಡ ಹೇಳ್ತಾ ಹೋಗಿದ್ದೀನಿ. ಏನು ಮೇನ್ CET ಇದೆಯಲ್ಲೋ ಈ ಎಕ್ಸಾಮಿನ ಮೇನ್ CET ಸಿಲೆಬಸ್ ಕೂಡ ಹೇಳ್ತಾ ಹೋಗಿದ್ದೀನಿ ಮತ್ತು ಪ್ರಮುಖವಾಗಿರ್ತಕ್ಕಂತಹ TET ಕ್ಲಾಸಸ್ ಕೂಡ ಮಾಡ್ತಾ ಹೋಗಿದ್ದೀನಿ. ನೋಡ್ಬೋದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಯೂಟ್ಯೂಬ್ ಚಾನಲ್ನಲ್ಲಿ ನಾನು ಏನು ಹೇಳ್ತಾ ಹೋಗಿದ್ದೀನಪ್ಪ ಅನ್ನೋದಾದರೆ HSTR, GPSTR ಮತ್ತು PSTRಗೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ರೀತಿಯಾಗಿರ್ತಕ್ಕಂಥ ವಿಷಯಗಳನ್ನು ಹೇಳ್ತಾ ಹೋಗಿದ್ದೀನಿ, ಅಂದರೆ ಇನ್ಫಾರ್ಮೇಷನ್ ಹೇಳ್ತಾ ಹೋಗಿದ್ದೀನಿ. ಮತ್ತು PU ಲೆಕ್ಚರ್ ಅಂದರೆ PU ಉಪನ್ಯಾಸಕರ ಬಗ್ಗೆ ನಾನು ಏನು ಮಾಡಿದ್ದೀನಪ್ಪ ಅಂದ್ರೆ ಹಲವಾರು ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನು ಮಾಡಿದ್ದೀನಿ. ಏನು ಎಲಿಜಿಬಿಲಿಟಿ ಟೆಸ್ಟ್ ಆಗಿರ್ಬೋದು, ಎಕ್ಸಾಮ್ ಪ್ಯಾಟ್ರನ್ ಮತ್ತು ಎಕ್ಸಾಮ್ ಸಿಲೆಬಸ್ ಬಗ್ಗೆ, ಬುಕ್ ಲಿಸ್ಟ್ ಬಗ್ಗೆ, PU ಲೆಕ್ಚರ್ಸ್, ಈ ಹಲವಾರು ರೀತಿಯಾಗಿರ್ತಕ್ಕಂಥ ಸಬ್ಜೆಕ್ಟ್ ವೈಸ್ ಸಿಲೆಬಸ್ ಆಗಿರ್ಬೋದು, ಬುಕ್ ಲಿಸ್ಟ್ ಕೂಡ ನಾನು ಹೇಳ್ತಾ ಹೋಗಿದ್ದೀನಿ. ಜೊತೆಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಬಗ್ಗೆನೂ ಕೂಡ ನಾನು ವಿಡಿಯೋಗಳನ್ನು ಮಾಡಿದ್ದೀನಿ. ಮತ್ತು ಪ್ರಮುಖವಾಗಿ TET ಮತ್ತು KCET ಆಗಿರ್ಬೋದು ಮತ್ತು ಮೇನ್ CET ಏನಿದೆಯೋ ಕರ್ನಾಟಕದಲ್ಲಿ ಅವಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಪ್ಪ ಅಂದರೆ ಎಲ್ಲವಕ್ಕೂ ಒಂದು ವಿಡಿಯೋ ಮಾಡ್ತಾ ಹೋಗಿದ್ದೀನಿ, ಅದಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮತ್ತು ಏನು PU ಲೆಕ್ಚರ್ಸ್ಗೆ, ಟೀಚರ್ಸ್ ನೇಮಕಾತಿಗೆ ನಾನು ಹಲವಾರು ರೀತಿಯಾಗಿರ್ತಕ್ಕಂಥ ಇನ್ಫಾರ್ಮೇಷನ್ ಕೂಡ ಕೊಡ್ತಾ ಹೋಗಿದ್ದೀನಿ. ಹಾಗಾಗಿ ಈಗ ನಾನು ಏನಪ್ಪ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಏನಪ್ಪ ಅಂದರೆ ಜಾಯಿನ್ ಆಪ್ಷನ್ ಏನಾಗಿದೆ ಅನ್ಲಾಕ್ ಆಗಿದೆ. ಹಾಗಾಗಿ ನೀವೇನು ಮಾಡಬೇಕಪ್ಪ ಅನ್ನೋದಾದರೆ, ನೀವೇನಾದರೂ ನಾನು ಈಗ ಹಲವಾರು ರೀತಿಯಾಗಿರ್ತಕ್ಕಂಥ ಇದೇ ರೀತಿಯಾಗಿರ್ತಕ್ಕಂಥ ನಾನು ಏನಪ್ಪ ಅಂದರೆ ಕ್ಲಾಸಸ್ ಕೂಡ ಮಾಡ್ತಾ ಹೋಗ್ತೀನಿ. ಏನು ಪ್ಯೂರಿ ಉಪನ್ಯಾಸಕರಾಗಿರ್ಬೋದು, ಶಾಲಾ ಶಿಕ್ಷಕರ ನೇಮಕಾತಿ, ಇದೇ ರೀತಿ ನಿಮ್ಮ ಕಾಮೆಂಟ್ಗಳಿಗೂ ನಾನು ರಿಪ್ಲೈ ಕೊಡ್ತಾ ಹೋಗಿದ್ದೀನಿ. ಹಾಗೆ ಮುಂದೆ ಓದ್ತಾ ಹೋಗ್ತಿದೆ. ಹಾಗಾಗಿ ನಾನು ಒಂದು ವೈಯಕ್ತಿಕವಾಗಿ ನನ್ನ ಒಂದು ಕೆಲಸವನ್ನು ಏನು ಮಾಡ್ತಿದ್ದೀನಪ್ಪ ಅಂದರೆ ಅದಕ್ಕೆ ಒಂದು ಮೀಸಲಾತಿ ಇಟ್ಟು ನಾನು ಏನಾದರೂ ಜಾಯಿನ್ ಆಪ್ಷನ್ ಲಾಕ್ ಇದೆಲ್ಲ ಏನಾದರೂ ಇದಕ್ಕೆ ಮೆಂಬರ್ಶಿಪ್ ಆದರೆ ಜಾಯಿನು ನಾನೇನು ಮಾಡ್ತೀಪ್ಪ ಅನ್ನೋದಾದರೆ ಇಂಪಾರ್ಟೆಂಟ್ ನೋಟ್ಸ್ ಅಂದರೆ ಎಕ್ಸ್ಟ್ರಾ ನೀವು ನಮ್ಮಿಂದ ಏನಾದರೂ ನಿಮಗೆ ಎಕ್ಸ್ಟ್ರಾ ನೋಟ್ಸು ಮತ್ತು ನಿಮಗೆ ಎಕ್ಸ್ಟ್ರಾ ಏನಾದರೂ ಸೂಚನೆಗಳು ಮತ್ತು ಸಲಹೆಗಳು ನಮ್ಮಿಂದ ಏನಾದರೂ ಅಂದರೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ಬೋದು, PU ಲೆಕ್ಚರ್ಸ್ಗೆ ಸಪ್ರೇಟಾಗಿ ನಾವು ವಾಟ್ಸಪ್ ಮುಖಾಂತರ ಆಗಿರ್ಬೋದು ಮತ್ತು ಕಾಲ್ ಮುಖಾಂತರ ಮತ್ತು ಏನಪ್ಪ ಅಂದರೆ ನೋಟ್ಸ್ ಕೊಡುವುದರ ಮೂಲಕ ನಾವೇನು ಮಾಡ್ತೀವಿ, ವಿಶೇಷವಾಗಿರ್ತಕ್ಕಂಥ ಅವ್ರಿಗೆ ಮೆಂಬರ್ ಇರೋರಿಗೆ ನಾವು ತರಬೇತಿಯನ್ನು ಕೊಡ್ತೀವಿ ಅಂತ ಹೇಳ್ಬೋದು. ಇಲ್ಲಿ ನೋಡ್ಬೋದು ಜಾಯಿನ್ ಮಾಡಿದರೆ ನಿಮಗೆ ಏನು ಸಿಗುತ್ತದೆ, ಇಂಪಾರ್ಟೆಂಟ್ ನೋಟ್ಸ್ ಆಗಿರ್ಬೋದು ಆ್ಯಂಡ್ ಸಿಲೆಬಸ್ ಕೊಡ್ತಾ ಹೋಗ್ತೀನಿ. ಸೊ ನಮಗೆ ಎಕ್ಸಾಮ್ ಬಗ್ಗೆ ಏನಾದರೂ ಗೊತ್ತಿಲ್ಲರಿ, ಈ ಎಕ್ಸಾಮ್ ಬಗ್ಗೆ ನಾನು ಓದಬೇಕಾಗ್ತೀನಿ ಅನ್ನೋರು ಏನು ಮಾಡಬೇಕಂದ್ರೆ, ನೀವೇನಾದರೂ ಪ್ರತಿಯೊಂದು ನಾನು ನಾರ್ಮಲ್ ವಿಡಿಯೋದಲ್ಲಿ ನೀವೇನಾದರೂ ಕಾಮೆಂಟ್ ಮಾಡಿದರೆ ಸೊ ಅದಕ್ಕೆ ನಾನು ಕೂಡ ಏನೋ ಜಾಯಿನ್ ಆಪ್ಷನ್ ಆದವ್ರಿಗೆ ಪ್ರಮುಖವಾಗಿರ್ತಕ್ಕಂಥ ಆದ್ಯತೆಯನ್ನು ಕೊಡ್ತೀನಿ ಅಂತ ಹೇಳ್ತೀನಿ. ಜೊತೆಗೆ ಇಲ್ಲಿ ಮೆಂಬರ್ಶಿಪ್ ಏನು ಓನ್ಲಿ ಕ್ಲಾಸಸ್ ಕೂಡ ಕೆಲವೊಂದು ಅಷ್ಟು ಅಲ್ಲ, ಕೆಲವೊಂದು ವಿಶೇಷ ತರಗತಿಗಳನ್ನು ಅಂದರೆ ನಾನು ಬೇರೆ ಕಡೆ ಕೆಲಸ ಬಿಟ್ಟು ನಾನು ಏನಾದರೂ ವರ್ಕ್ ಮಾಡ್ತಿದ್ದೀನಿ ಅಂದರೆ ಸೊ ಅಲ್ಲಿ ಏನಾದರೂ ವಿಶೇಷತೆ ಕ್ಲಾಸಸ್ ಕೂಡ ಮಾಡಿದರೆ ಸೊ ಅದು ಮೆಂಬರ್ಶಿಪ್ ಅವರಿಗೆ ಮಾತ್ರ ಅನ್ಲಾಕ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಜೊತೆಗೆ ಪರ್ಸ್ನಲ್ ಡೌಟ್ ಏನಾದರೂ ಕ್ಲಿಯರಿಂಗ್ ಇದ್ದರೆ ನಾನು ಅದನ್ನು ಏನಪ್ಪ ಅಂದರೆ ಕ್ಲಿಯರ್ ಮಾಡುವ ಏನಪ್ಪ ಅಂದರೆ ನನ್ನ ಪ್ರಯತ್ನ ನಾನು ಮಾಡ್ತೀನಿ. ಜೊತೆಗೆ ಎಕ್ಸಾಮ್ ಸ್ಟ್ರಾಟಜಿ ಆಗಿರ್ಬೋದು ಮತ್ತು ಅದರ ಬಗ್ಗೆ ಏನಪ್ಪ ಅಂದರೆ ಸೀಸನ್ ಈ ಎಕ್ಸಾಮ್ಗೆ ನೀವು ಪರೀಕ್ಷೆ ಎದುರಿಸ್ಬೇಕಾದ್ರೆ ಅದ್ರ ಬಗ್ಗೆ ಇರ್ತಕ್ಕಂಥ ಕೆಲವೊಂದು ಗೊಂದಲಗಳ ಬಗ್ಗೆ ನಾನು ಏನಾನಿದ್ರೆ ಅವ್ರಿಗೆ ಜಾಯಿನ್ ಆಪ್ಷನ್ ಆದವರಿಗೆ ನಾನು ಅವರಿಗೆ ಪ್ರಮುಖವಾಗಿರ್ತಕ್ಕಂತಹ ಸಲಹೆಗಳನ್ನು ಕೊಡ್ತೀನಿ ಅಂತ ಹೇಳ್ಬೋದು. ಜೊತೆಗೆ ಮಂತ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಏನು ಹೇಳಿದೆಯೋ ಅದಕ್ಕೆ ನಾನು ನನ್ನ ವೈಯಕ್ತಿಕವಾಗಿ ಪ್ರಚಲಿತ ಘಟನೆ ಆಗಿರ್ಬೋದು ಸೊ ನೋಟ್ಸ್ ಮಾಡುವ ಮುಖಾಂತರ ಅವ್ರಿಗೆ ಉಚಿತವಾಗಿ ಅಪ್ಲೋಡ್ ವಿಡಿಯೋ ಮುಖಾಂತರ ಆಗಿರ್ಬೋದು ಅಥವಾ PDF ಅದ್ರ ಮುಖಾಂತರ ನಾನು ಕಳಿಸುವ ಪ್ರಯತ್ನ ಅಂದ್ರೆ ಮಾಡ್ತೀನಿ ಅಂತ ಹೇಳ್ತೀನಿ. ಸೊ ಇದು ಜಾಯಿನ್ ಮಾಡಿದವರಿಗೆ ಮೆಂಬರ್ಶಿಪ್ ಏನಾಗ್ತಿರೋ ಅವರಿಗೆ ಪ್ರಮುಖವಾಗಿರ್ತಕ್ಕಂಥ ಇದು ಹೇಳ್ತಿದ್ದೀನಿ. ಸೊ ಈಗ ಏನಾದರೂ ಏನಪ್ಪ ಅಂದರೆ ಜಾಯಿನ್ ಆಪ್ಷನ್ ಇದ್ದವ್ರಿಗೂ ಕೂಡ ನಾನು ಕ್ಲಾಸಸ್ ಇದೆ ಈಗೇನು ಕಂಟಿನ್ಯೂ ಇದೆಯೋ ಸೊ ಅದೇ ರೀತಿ ಮಾಡ್ತಾಯಿದ್ದೀನಿ. ಬಟ್ ಜಾಯಿನ್ ಆಗ್ಸೋದ್ರಿಗೆ ಎಕ್ಸ್ಟ್ರಾ ಅವ್ರಿಗೆ ಆಗಿರ್ತಕ್ಕಂಥ, ಯಾಕಂದರೆ ಅವರು ನಮ್ಮ ನಂಬಿ ಬಂದಿರ್ತಾರೆ
ಸೊ ಅವ್ರು ನಂಬಿ ನಾನು ಕೆಲಸ ಮಾಡಬೇಕಾಗುತ್ತದೆ. ಹಾಗಾಗಿ ಜಾಯ್ನ್ ಆಗ್ಸೋದವರಿಗೆ ಅತಿ ಹೆಚ್ಚಿನಾಗಿರ್ತಕ್ಕಂಥ ನಾನು ಈಗ ಪ್ಯೂ ಲೆಕ್ಚರ್ಸ್ಗೆ ಆಗಿರ್ಬೋದು, ಏನಪ್ಪ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತದ್ದು. ಸೊ ಅವರಿಗೆ ಈಗ ಅವ್ರಿಗೆ ಪಾಸ್ ಮಾಡುವ ಹಾಗೆ ನಾನು ನನ್ನ ಸಾಧ್ಯವಾದಷ್ಟು ಏನಪ್ಪ ಅಂದರೆ ನೋಟ್ಸ್ ಆಗಿರ್ಬೋದು, ಅವ್ರಿಗೆ ಕ್ಲಾಸಸ್ ಕೂಡ ಕೆಲವು ಎಫೆಕ್ಟಿವ್ ಆಗಿರ್ತಕ್ಕಂಥ ಕ್ಲಾಸಸ್ ಕೂಡ ನಾನು ಸಪ್ರೇಟಾಗಿ ದಿನದ ಒಂದು ಕಾರ್ಯಕ್ಕೆ ಅವ್ರಿಗೆ ಕೊಡ್ತೀನಿ ಅಂತ ಹೇಳ್ತೀನಿ. ಜೊತೆಗೆ ನಾನು ಡೈಲಿ ಅಪ್ಡೇಟ್ ಮಾಡ್ತಾ ಹೋಗಿದ್ದೀನಿ ಪ್ಯೂ ಲೆಕ್ಚರ್ಸ್ಗೆ ಆಗಿರ್ಬೋದು ಮತ್ತು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ರೀತಿ. ಸೊ ಯಾರ್ಯಾರು ಈಗ ಹೊಸದಾಗಿ ನೋಡ್ತಿದ್ರು ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡ್ಕೊಳ್ಳಿ, ಕಾಮೆಂಟ್ ಹಾಕಿ, ಮತ್ತು ಏನಾದರೂ ಇದನ್ನು ಜಾಯಿನ್ ಆಪ್ಷನ್ ಮರಿಬೇಡಿ. ಸೊ ನಾನು ಎಫೆಕ್ಟಿವ್ ಆಗಿರ್ತಕ್ಕಂಥ ನಾನು ಹೇಳಿದೆಲ್ಲ ಕ್ಲಾಸಸ್ ಕೂಡ ಮಾಡ್ತಾ ಹೋಗ್ತೀನಿ ಅಂತ ಹೇಳಿ, ಜೊತೆಗೆ ನಾನು ಮುಂದಿನ ತರಗತಿಯಲ್ಲಿ ಏನಪ್ಪ ಅಂದರೆ ಪ್ಯೂ ಲೆಕ್ಚರ್ಸ್ ಆಗಿರ್ಬೋದು ಮತ್ತು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಡೇಟ್ ಕೊಡ್ತೀನಿ ಅಂತ ಹೇಳಿ ಇಂದಿನ ತರಗತಿಯನ್ನು ಮುಗಿಸ್ತಿದ್ದೀನಿ. ಧನ್ಯವಾದಗಳು.